ಯಾವುದನ್ನ ನೀವು ನಂದು ಅಂತ ಅಂತೀರಿ ಅದು ನೀವು ಬರಕ್ಕೆ ಮುಂಚೆನೂ ಇದೆ, ನೀವು ಇಲ್ಲದಿರುವಾಗಲೂ ಇದೆ, ನೀವಿದ್ದಾಗಲೂ ಇದೆ. ನೀವು ಯಾವುದನ್ನು ನಂದು ಅಂತೀರಿ ಅದನ್ನು ಬರುವಾಗ ತರಲಿಲ್ಲ, ಹೋಗುವಾಗ ತಗೊಂಡು ಹೋಗೋಕ್ಕಾಗಲ್ಲ ಅಂದಮೇಲೆ ನಂದು ಅಂತ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾವುದನ್ನ ನೀವು ನಿಮ್ಮದು ಅನ್ಬೋದು ಅಂದರೆ ಬರುವಾಗ ತಂದಿರಬೇಕು, ಹೋಗುವಾಗ ತೊಗೊಂಡು ಹೋಗ್ಬೇಕು, ಅದಕ್ಕೆ ನಂದು ಅಂತ ಅನ್ಬೋದು. ಈ ಆಫೀಸ್ಗಳಲ್ಲಿ ಹೋದಾಗ ಚೆಕ್ ಮಾಡ್ತಾರೆ, ನೀವು ಆಫೀಸ್ ಒಳಗೆ ಹೋಗುವಾಗ ಏನು ತೊಗೊಂಡು ಹೋಗಿರ್ತೀರಿ ಅದನ್ನು ಬರುವಾಗ ತರಬಹುದು. ಅದು ಬಿಟ್ಟು ಆ ಡಬ್ಬಿ ಒಳಗೆ ಇನ್ನೇನಾರು ಹಾಕ್ಕೊಂಡು ತಗೊಂಡು ಬಂದ್ರಿ ಒಳಗೆ ಹಾಕ್ಬಿಡ್ತಾರೆ ನಿಮ್ಮನ್ನು. ಹೌದೋ ಅಲ್ವೋ? ಹಾಗಾದರೆ ದೇವರು ಕೇಳ್ತಾನೆ, ಬರುವಾಗ ಏನು ತಂದ್ರಿ, ಹೋಗುವಾಗ ಏನು ತೊಗೊಂಡು ಹೋಗ್ತೀರಿ ನೋಡಿ, ಅದನ್ನು ಮಾತ್ರ ನಂದನ್ನಿ, ಮಿಕ್ಕಿ ಯಾವುದು ನಿಮ್ದಲ್ಲ. ನೀವು ಬರುವ ಮುಂಚೆಯೇ ಈ ಜಗತ್ತಲ್ಲಿ ನಾನು ಎಲ್ಲ ಇಟ್ಟಿದ್ದೆ, ನೀವು ಹೋದ ಮೇಲೂ ಅದು ಇಲ್ಲೇ ಇರುತ್ತೆ. ಆದ ಕಾರಣ ನೀವು ಬಿಡಬೇಕಾದ್ದು ಜೀವನದಲ್ಲಿ ಯಾವುದು? ಮಮಕಾರ.